ಸಂಸತ್ನಲ್ಲಿ ಬಜೆಟ್ ಅಧಿವೇಶನದ ಕುರಿತಂತೆ ಅಂದ್ರೆ ಬಜೆಟ್ ಮೇಲಿನ ಚರ್ಚೆ ನಡೀತಾ ಇದೆ. ಈ ಚರ್ಚೆಯ ಸಂದರ್ಭದಲ್ಲಿ 1 ವಾರಗಳ ಕಾಲ ಬಹಳ ಹಗ್ಗಜಗ್ಗಾಟ, ಒಂದು ವಿಲಕ್ಷಣ ಘಟನೆಗಳಿಗೆ ಈ ಬಾರಿಯ ಸಂಸತ್ ಅಧಿವೇಶನ ಕಾರಣ ಆಯಿತು. ಮುಂಗಾರು ಅಧಿವೇಶನ ಈ ಅಧಿವೇಶನದ ಸಂದರ್ಭದಲ್ಲಿ ಮೊದಲಿಗೆ ನರವಣೆಯವರ ಪುಸ್ತಕವನ್ನ, ಮಾಜಿ ಸೇನಾ ಮುಖ್ಯಸ್ಥರಾಗಿದ್ದ ಎಂ ನರವಣೆಯವರ ಪುಸ್ತಕವನ್ನ, ಅಪ್ರಕಟಿತ ಪುಸ್ತಕವನ್ನ ರೆಫರ್ ಮಾಡೋದಕ್ಕೆ ರಾಹುಲ್ ಗಾಂಧಿ ಹೋದ್ರು. ಆದ್ರೆ ಅವ್ರಿಗೆ ಅವಕಾಶ ಸಿಗ್ಲಿಲ್ಲ. ಆ ನಂತರ ರಾಷ್ಟ್ರಪತಿಗಳ ಭಾಷಣಕ್ಕೆ ಪ್ರಧಾನಿಗಳು ಹಾಗೇನೆ ವಿಪಕ್ಷ ನಾಯಕನ ಮಾತಿಲ್ದೇನೆ ಅದನ್ನ ಅಂಗೀಕಾರ ಮಾಡ್ಲಾಯ್ತು. ಈ ತರದ ಎಲ್ಲ ಘಟನೆ ನಡೀತು. ಅದಾದ ನಂತರದಲ್ಲಿ ಅಲ್ಲಿ ಸ್ಪೀಕರ್ ಓಂ ಬಿರ್ಲಾ ಅವರ ವಿರುದ್ಧ ಸುಮಾರು 109 ಮಂದಿ ವಿಪಕ್ಷದ ಸದಸ್ಯರು ಅವಿಶ್ವಾಸ ನಿರ್ಣಯ ಮಂಡಿಸೋದಕ್ಕೆ ನೋಟಿಸ್ ಅನ್ನು ಕೂಡ ಕಾರ್ಯದರ್ಶಿಗಳಿಗೆ ಕೊಟ್ಟಿದ್ದಾರೆ. ಇಷ್ಟೆಲ್ಲ ಬೆಳವಣಿಗೆ ನಂತರದಲ್ಲಿ ಇವತ್ತು ಬಜೆಟ್ ಕುರಿತಾಗಿ ಚರ್ಚೆ ನಡೀತಾ ಇತ್ತು. ಈ ಸಂದರ್ಭದಲ್ಲಿ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅಕ್ಷರಶಃ ಸರ್ಕಾರದ ವಿರುದ್ಧ ಸಿಟ್ಟಿಗೆದ್ದಿದ್ರು. ಇದಕ್ಕೆ ಕಾರಣ ಆಗಿದ್ದು ಭಾರತ ಮತ್ತು ಅಮೆರಿಕ ನಡುವಿನ ವ್ಯಾಪಾರ ಒಪ್ಪಂದ. ಈ ವ್ಯಾಪಾರ ಒಪ್ಪಂದಕ್ಕೆ ಸಂಬಂಧಪಟ್ಟಂತೆ ರಾಹುಲ್ ಗಾಂಧಿ ಅವರು ಕಟುವಾದ ಪದಗಳಲ್ಲಿ ನೀವು ಭಾರತವನ್ನ ಮಾರಿದ್ದೀರಿ, ಭಾರತ ಮಾತೆಯನ್ನೇ ಮಾರಿದ್ದೀರಿ ಅನ್ನೋ ಹೇಳಿಕೆಯನ್ನ ಕೊಟ್ರು. ಮತ್ತು ಪ್ರಧಾನಿ ನೀಡಬೇಕಾದಂತ ಸಂದೇಶವನ್ನ, ಈ ದೇಶದ ಪ್ರಧಾನಿಯೊಬ್ಬರು ಇಷ್ಟರವರೆಗೇನೆ ಅಮೆರಿಕ ಅಧ್ಯಕ್ಷರಿಗೆ ನೀಡಬೇಕಾಗಿದ್ದ ಸಂದೇಶ, ಎಚ್ಚರಿಕೆಯನ್ನ ವಿಪಕ್ಷ ನಾಯಕ ಸಂಸತ್ನ ಒಳಗೆ ನೀಡಿದ್ರು. ಟ್ರಂಪ್ ಅವರನ್ನ ಉದ್ದೇಶಿಸಿ ಮಾತನಾಡಿದಂತ ರಾಹುಲ್ ಗಾಂಧಿ ಅವರು, ನೀವು ನಮ್ಮ ಜೊತೆಗೆ ವ್ಯಾಪಾರ ಒಪ್ಪಂದವನ್ನ ಬಯಸೋದಾದ್ರೆ ನಮ್ಮನ್ನ ಸಮಾನರಾಗಿ ಕಾಣಿ, ನಮ್ಮನ್ನ ಗುಲಾಮರಂತೆ ನೋಡಬೇಡಿ, ನಮ್ಮನ್ನ ಕಾರ್ಮಿಕರಂತೆ ನೋಡಬೇಡಿ ಅನ್ನೋ ಎಚ್ಚರಿಕೆ ಮತ್ತು ಒಂದು ಆಗ್ರಹ ಪೂರ್ವಕವಾದಂತ ಸಂದೇಶವನ್ನ ಅವರು ರವಾನೆ ಮಾಡಿದ್ರು. ನಿಮ್ಮ ಡಾಲರ್ ಅನ್ನ ಕಾಪಾಡಿಕೊಳ್ಳೋ ಉದ್ದೇಶದಿಂದ ನಮ್ಮ ದತ್ತಾಂಶಕ್ಕೆ ನೀವು ಕೈ ಹಾಕಿದ್ದೀರಿ, ನಮ್ಮ ದತ್ತಾಂಶ ನಿಮಗೆ ಬೇಕೇ ಬೇಕು, ಆ ಕಾರಣಕ್ಕಾಗಿ ನೀವಿಲ್ಲಿ ನಮ್ಮ ಜೊತೆಗೆ ಒಪ್ಪಂದಕ್ಕೆ ಬಂದಿದ್ದೀರಿ. ಆದ್ರೆ ನಮ್ಮ ದತ್ತಾಂಶ ಬೇಕು ಅಂತಂದ್ರೆ ನಮ್ಮನ್ನ ಸಮಾನರಾಗಿ ಕಾಣಬೇಕು, ನಮ್ಮನ್ನ ಕಾರ್ಮಿಕರಂತೆ ನಡೆದುಕೊಳ್ಬೇಡಿ ಅಂತ. ಟ್ರಂಪ್ ಅವರ ಇತ್ತೀಚಿನ ಹೇಳಿಕೆಗಳು, ಅವರ ನಡೆಗಳು ಪದೇ 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 ಭಾರತವನ್ನ ಉದ್ದೇಶಿಸಿ, ನರೇಂದ್ರ ಮೋದಿ ಅವರನ್ನ ಉದ್ದೇಶಿಸಿ, ನರೇಂದ್ರ ಮೋದಿ ಅವರನ್ನ ನಾನು ಹೆದರಿಸಿದ್ದೆ ಅನ್ನೋ ಮಟ್ಟಿಗೆ, ನರೇಂದ್ರ ಮೋದಿ ಅವರು ನಾನು ಹೇಳ್ದಂಗೆ ಕೇಳ್ತಾರ ಅನ್ನೋ ಮಟ್ಟಿಗೆ ಪದೇ 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 ಮಾತನಾಡ್ತಾನೆ ಇದ್ದಾರೆ ಟ್ರಂಪ್ ಅವರು. ಅದು ಪಾಕಿಸ್ತಾನ ಮತ್ತು ಭಾರತದ ನಡುವಿನ ಆಪರೇಷನ್ ಸಿಂಧು ನಂತರ ಬೇರೆ ಬೇರೆ ಸಂದರ್ಭಗಳಲ್ಲಿ ನನ್ನನ್ನ ಮಾತಾಡ್ಸಕ್ಕೆ ಬಂದ್ರು, ನನ್ಗೆ ಫೋನ್ ಕರೆ ಮಾಡಕ್ ಬಂದ್ರು, ನಿಮ್ಗೆ ಭೇಟಿಗೆ ಅವಕಾಶ ಸಿಗತ್ತಾ ಅಂತ ಕೇಳಿದ್ರು, ನಾನೇ ಅದನ್ನ ರಿಜೆಕ್ಟ್ ಮಾಡಿದೆ. ಈ ತರದ ಮತ್ತೆ ಮತ್ತೆ ಹೇಳಿಕೆಗಳನ್ನ ಹೇಳ್ಕೊಂಡು ಬರ್ತಾನೆ ಇದ್ದಾರೆ. ಮೊನ್ನೆ 50% ತೆರಿಗೆ ಸುಂಕವನ್ನ 18ಕ್ಕೆ ಇಳಿಸಿದ ಸಂದರ್ಭದಲ್ಲಿ ಅದನ್ನ ರಾಜತಾಂತ್ರಿಕ ಗೆಲುವು ಅಂತ ಕರೆಯಲಾಯಿತು. ಆದ್ರೆ ಈ ಗೆಲುವಿನಲ್ಲಿ ಪ್ರಶ್ನೆಗಳು ಮಾತ್ರ ಹಾಗೆ ಉಳ್ಕೊಂಡಿದೆ. ಅದನ್ನ ಯಾರು ಕೂಡ ಉತ್ತರಿಸ್ತಾ ಇಲ್ಲ. ಒಂದ್ ಕಡೆಯಲ್ಲಿ ಒಪ್ಪಂದದ ಭಾಗವಾಗಿ ಕೃಷಿಯನ್ನ ಅದರಲ್ಲಿ ಸೇರಿಸಿದ್ದಾರೆ ಅನ್ನೋ ಮಾತಿದೆ, ಅದಕ್ಕೆ ಉತ್ತರ ಇಲ್ಲ. ಪ್ರಧಾನಿಯವರ ಬಗ್ಗೆ ಪದೇ ಪದೇ ಎಪ್ಸ್ಟೈನ್ ಫೈಲ್ ಇರ್ಬೋದು, ಅಥವಾ ಅದಾನಿ ಅಂಬಾನಿ ವಿಚಾರ ಆಗಿರ್ಬೋದು, ಅಥವಾ ಈ ತೆರಿಗೆ ವಿಚಾರ ಇರ್ಬೋದು, ಯಾವುದೇ ವಿಚಾರದಲ್ಲೂ ಟ್ರಂಪ್ ಏನ್ ಹೇಳ್ತಿದ್ದಾರೆ ಅದಕ್ಕೆ ಉತ್ತರ ಎಲ್ಲೂ ಕೂಡ ಸಿಗ್ತಾ ಇಲ್ಲ. ಇನ್ನೊಂದು ಕಡೆಯಲ್ಲಿ ಶೂನ್ಯ ತೆರಿಗೆಯನ್ನ ಅಮೆರಿಕಕ್ಕೆ ವಿಧಿಸಲಾಗಿದೆ. ನಮ್ಮಲ್ಲಿ 3% ಇದ್ದಿದ್ದು 18% ಹೋಗಿದೆ, ಅದ್ರ ಬಗ್ಗೆ ಮಾತಾಡೋದಿಲ್ಲ. ಅಮೆರಿಕದ ಉತ್ಪನ್ನಗಳಿಗೆ ಶೂನ್ಯ ತೆರಿಗೆಯನ್ನ ನಾವು ಪರ್ಯಾಯವಾಗಿ ವಿಧಿಸಿದೀವಿ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಭಾರತ ಒಂದು ಸಾರ್ವಭೌಮ ದೇಶ. ಯಾವುದೋ ಅಮೆರಿಕಾನೋ ಅಥವಾ ರಷ್ಯಾನೋ ಅಥವಾ ಚೀನಾನೋ ಇನ್ಯಾವುದೋ ದೇಶದ ಅಣತಿಗೆ ತಕ್ಕಂತೆ ಕುಣಿಯುವ ದೇಶ ಅಲ್ಲ, ಇದು ಸಾರ್ವಭೌಮ ದೇಶ. ಈ ದೇಶದ ಪ್ರಧಾನಿಗಳಾಗಿದ್ದವರು ಆ ಕ್ರೆಡಿಬಿಲಿಟಿಯನ್ನ ಇಲ್ಲಿ ತನಕ ಉಳಿಸ್ಕೊಂಡೇ ಬಂದಿದ್ದಾರೆ. ಇಂತಹ ಸಂದರ್ಭದಲ್ಲಿ ಅಲ್ಲಿ ಶ್ವೇತಭವನ ಪ್ರಕಟಣೆಯನ್ನೇ ಹೊರಡಿಸುತ್ತೆ ಏನು ಅಂತಂದ್ರೆ, ಭಾರತ ತೈಲವನ್ನ ವೆನಿಜುವೆಲಾದಿಂದ ಅಥವಾ ಅಮೆರಿಕದಿಂದ ಕೊಂಡುಕೊಳ್ಳುತ್ತೆ, ರಷ್ಯಾದಿಂದ ಅಲ್ಲ ಅಂತ. ಸೋವಿಯತ್ ಒಕ್ಕೂಟದ ಜೊತೆಗಿನ ಭಾರತದ ಬಾಂಧವ್ಯ ಬಹಳಷ್ಟು ಹಳೆಯದ್ದು, ಹಲವಾರು ದಶಕಗಳಷ್ಟು ಹಳೆಯದ್ದು. ಬಹಳ ಸಂದರ್ಭಗಳಲ್ಲಿ ಭಾರತದ ರಕ್ಷಣಾ ವಿಚಾರ ಇರ್ಬೋದು ಅಥವಾ ಅನೇಕ ಅನ್ವೇಷಣೆಗಳಲ್ಲಿ ರಷ್ಯಾದ ಪಾತ್ರ ಬಹಳ ದೊಡ್ಡದ್ದು. ಸೋವಿಯತ್ ಒಕ್ಕೂಟ ಬಹಳ ಹೆಚ್ಚು ಪಾಲುದಾರಿಕೆಯನ್ನ ಭಾರತದ ಜೊತೆಗೆ ಮೊದಲಿಂದಲೂ ಹೊಂದಿದೆ. ಇಂತಹ ಸಂದರ್ಭದಲ್ಲಿ ರಷ್ಯಾದಿಂದ ತೈಲವನ್ನ ಖರೀದಿ ಮಾಡೋದಿಲ್ಲ ಅಂತ ಭಾರತ ಷರತ್ತಿಗೆ ಒಪ್ಕೊಂಡಿದೆ ಅಂತ ಅಮೆರಿಕ ಹೇಳುವಾಗ ಅದನ್ನ ಸ್ಪಷ್ಟಪಡಿಸ್ಬೇಕಲ್ಲ. ಇಲ್ಲಿನ ಸಚಿವರುಗಳು, ಇಲ್ಲಿನ ಸರ್ಕಾರ, ಇಲ್ಲಿನ ಪ್ರಧಾನಿ ಯಾರಾದ್ರೂ ಒಬ್ರು ಸ್ಪಷ್ಟಪಡಿಸ್ಬೇಕಲ್ಲ. ಮತ್ತೆ ಯಾಕೆ ಸದನದಲ್ಲಿ ಅಂದ್ರೆ ಸಂಸತ್ನಲ್ಲಿ ಉತ್ತರವನ್ನ ಕೊಡದೆ ಪದೇ ಪದೇ ಪ್ರಧಾನಿಯವರು ಓಡ್ ಹೋಗ್ತಿದ್ದಾರೆ ಅನ್ನೋ ಪ್ರಶ್ನೆ ಕೂಡ ಇದೆ. ಈ ಎಲ್ಲಾ ಪ್ರಶ್ನೆಗಳನ್ನ ರಾಹುಲ್ ಗಾಂಧಿ ಅವರು ಇವತ್ತು ಸಂಸತ್ನಲ್ಲಿ ವಿಪಕ್ಷ ನಾಯಕನಾಗಿ ಎತ್ತಿದ್ರು. ಆದ್ರೆ ಇದಕ್ಕೆ ಸಹಜವಾಗಿನೇ ಆಡಳಿತ ಪಕ್ಷದಿಂದ ವಿರೋಧ ವ್ಯಕ್ತ ಆಯ್ತು. ಭಾರತ ತಾಯಿಯನ್ನೇ ನೀವು ಮಾರಿದ್ದೀರಿ, ಆ ತರದ ಒಪ್ಪಂದವನ್ನ ಮಾಡ್ಕೊಂಡಿದ್ದೀರಿ ಅಂತ. ಆದ್ರೆ ರಾಹುಲ್ ಗಾಂಧಿ ಅವರ ಮಾತುಗಳು ಕಟುವಾಗಿರ್ಬೋದು, ಆದ್ರೆ ಈ ದೇಶದ ಪ್ರಧಾನಿ ಮತ್ತು ಸರ್ಕಾರ ಉತ್ತರಿಸಬೇಕಾದ ಹಲವು ಪ್ರಶ್ನೆಗಳಿದೆ. ಟ್ರಂಪ್ ಮಾತಿಗೆ ಯಾಕೆ ಅವರದೇ ದಾಟಿಯಲ್ಲಿ ಅಥವಾ ಒಂದು ಎಚ್ಚರಿಕೆಯನ್ನು ಯಾಕೆ ಕೊಡ್ತಿಲ್ಲ, ನಮ್ಮನ್ನ ಹಾಗೆ ನಡೆಸ್ಕೊಡ್ಬೇಡಿ,
ನಾವೊಂದು ಸಾರ್ವಭೌಮ ದೇಶ, ನಮ್ಮ ದೇಶಕ್ಕೆ ನಮ್ಮದೇ ಗೌರವ ಇದೆ. ನಮ್ಮ ದೇಶದ ಬಗ್ಗೆ ನೀವು ಮಾತನಾಡಬೇಡಿ, ನಮ್ಮ ಪ್ರಧಾನಿ ಅಂದ್ರೆ ನಮ್ಮ ಬಗ್ಗೆ ನೀವು ಮಾತಾಡಬೇಡಿ ಅಂತ ಪ್ರಧಾನಿ ಆಗ್ಲಿ ಅಥವಾ ವಿದೇಶಾಂಗ ಇಲಾಖೆ ಆಗ್ಲಿ ಒಂದು ಸ್ಪಷ್ಟವಾದ ಎಚ್ಚರಿಕೆ ಸಂದೇಶವನ್ನ ಕಳಿಸ್ಬೇಕು ಟ್ರಂಪ್ಗೆ. ಎಷ್ಟು ತುಚ್ಛವಾಗಿ ಭಾರತದ ಬಗ್ಗೆ, ಭಾರತದ ಪ್ರಧಾನಿಗಳ ಬಗ್ಗೆ ಪದೇ ಪದೇ ಆತ ಮಾತಾಡ್ತಿದ್ರು, ಅದಕ್ಕೊಂದು ಉತ್ತರ ಕೊಡದೇ ಇದ್ರೆ ಅದು ಸರಿ ಆಗೋದಿಲ್ಲ, ಸರಿಯಾದ ಕ್ರಮ ಕೂಡ ಅನ್ಸೋದಿಲ್ಲ. ಅದೇನಾಗತ್ತೆ ಅಂತಂದ್ರೆ ಹೌದಾ ಒತ್ತಡಕ್ಕೆ ಏನಾದ್ರೂ ಈಗ ರಾಹುಲ್ ಗಾಂಧಿ ಅವ್ರು ಕೇಳ್ತಾ ಇದಾರಲ್ಲ, ಈಗ ಸಂಸತ್ನಲ್ಲೂ ಕೇಳಿದ್ದದನ್ನೇ, ಯಾವುದೇ ಕಾರಣಕ್ಕೂ ಭಾರತವನ್ನ ಮಾರೋದಕ್ಕೆ ಮೋದಿ ಅವರು ಒಪ್ಕೊಳ್ಳೋದಿಲ್ಲ, ಆದ್ರೆ ಅವ್ರ ಮೇಲೆ ಆ ತರದ ಒತ್ತಡವನ್ನ ಹೇರ್ಲಾಗ್ತಿದೆ ಅಂತ ರಾಹುಲ್ ಗಾಂಧಿ ಅವ್ರು ಹೇಳ್ತಿದಾರಲ್ಲ, ಆ ತರದ ಅನುಮಾನ ಮೂಡುತ್ತೆ. ಯಾಕಂದ್ರೆ ನರೇಂದ್ರ ಮೋದಿ ಅವ್ರು ಎಲ್ಲೂ ಕೂಡ ಟ್ರಂಪ್ ಹೆಸರನ್ನ ನೇರವಾಗಿ ತಗೋತಾನೆ ಇಲ್ಲ. ಇದನ್ನ ರಾಜತಾಂತ್ರಿಕತೆ ಅಂತ ಕರೆಯೋಕ್ ಆಗೋದಿಲ್ಲ ನಾವು. ಯಾಕೆಂದ್ರೆ ಒಂದು ದೇಶದ ಪ್ರಧಾನಿ ಇಲ್ಲಿ ನರೇಂದ್ರ ಮೋದಿ ಅಂತಂದ್ರೆ ಕೇವಲ ವ್ಯಕ್ತಿ ಅಲ್ಲ, ಅಥವಾ ಯಾವುದೋ ಒಂದು ಪಕ್ಷದ ವ್ಯಕ್ತಿ ಅಂತ ನಾವಿಲ್ಲಿ ನೋಡೋಕ್ ಆಗೋದಿಲ್ಲ. ನಮ್ಮ ಪ್ರಧಾನಿಗಳು, ನಮ್ಮ ದೇಶ, ಎಲ್ಲದಕ್ಕಿಂತ ದೇಶ ಮುಖ್ಯ ಅಂತ ಬಂದಾಗ ಈ ದೇಶದ ಪ್ರಧಾನಿ ಬಗ್ಗೆ ತೀರಾ ಅವಹೇಳನಕಾರಿಯಾಗಿ ಮತ್ತು ಬೆದರಿಕೆಯ ಧಾಟಿಯಲ್ಲಿ ಇನ್ನೊಂದು ದೇಶದ ಅಧ್ಯಕ್ಷರು ಮಾತಾಡುವಾಗ ಈ ದೇಶದ ಪ್ರಧಾನಿ ಅದಕ್ಕೆ ಉತ್ತರ ಕೊಡ್ಬೇಕಾಗತ್ತೆ. ಈ ದೇಶದ ಜನ ಪ್ರಧಾನಿ ಹಿಂದೆ ಖಂಡಿತವಾಗೂ ನಿಂತಿರ್ತಾರೆ, ಯಾಕೆಂದ್ರೆ ಇದು ನಮ್ಮ ದೇಶ, ನಮ್ಮ ಪ್ರಧಾನಿ. ಆದ್ರೆ ಅದನ್ನ ಯಾಕೆ ಉತ್ತರ ಕೊಡ್ತಾ ಇಲ್ಲ? ಎಲ್ಲೂ ಕೂಡ ಟ್ರಂಪ್ ಅವರ ಹೆಸರು ತಗೋತಾ ಇಲ್ಲ, ಮೌನವಾಗಿರ್ತಾರೆ. ಈ ಮೌನ ಹಲವು ಪ್ರಶ್ನೆಗಳನ್ನ ಬರೀ ರಾಹುಲ್ ಗಾಂಧಿ ವಿಪಕ್ಷ ಅಂತಲ್ಲ, ಇಡೀ ದೇಶದಲ್ಲೇ ಹುಟ್ಟುಹಾಕಿದೆ. ಯಾಕೆ? ಪ್ರಧಾನಿಯವರು ಯಾವ್ದಾದ್ರು ಒತ್ತಡದಲ್ಲಿ ಸಿಲ್ಕೊಂಡಿದ್ದಾರ? ಹಲವಾರು ವಿಚಾರಗಳು ಕೇಳಿ ಬರ್ತಾ ಇದೆ. ಆ ಯಾವ್ದಾದ್ರು ವಿಚಾರದಲ್ಲಿ ಪ್ರಧಾನಿಗಳು ಮತ್ತು ಸರ್ಕಾರ ಒತ್ತಡಕ್ಕೆ ಸಿಲುಕಿದ್ಯಾ? ಅದಾನಿ ವಿಚಾರ ಇರ್ಬೋದು, ಅಂಬಾನಿ ವಿಚಾರ ಆಗಿರ್ಬೋದು, ಎಪ್ಸ್ಟೈನ್ ಫೈಲ್ಸ್ ಆಗಿರ್ಬೋದು, ಅಥವಾ ಆಪರೇಷನ್ ಸಿಂಧೂರ್ ವಿಚಾರ ಇರ್ಬೋದು, ಅಥವಾ ಸುಂಕ ಇರ್ಬೋದು. ಈ ಯಾವ ವಿಚಾರದಲ್ಲಿ ಅವರು ಯಾವ ಒತ್ತಡಕ್ಕೆ ಬಿದ್ದಿದ್ದಾರೆ? ಒತ್ತಡ ಇಲ್ಲದೆ ಇದ್ರೆ ಯಾಕೆ ಅವರ ಮಾತಿಗೆ ಸರಿಯಾದ ರೀತಿಯಲ್ಲಿ ಉತ್ತರವನ್ನ ಕೊಡ್ತಿಲ್ಲ? ಈ ಪ್ರಶ್ನೆಗೆ ಇವತ್ತಲ್ಲ ನಾಳೆ ಉತ್ತರವನ್ನ ಕೊಡ್ಲೇಬೇಕಾಗತ್ತೆ. ಒಂದು ವೇಳೆ ಉತ್ತರ ಕೊಡದೆ ಹಾಗೆ ಮೌನವಾಗಿದ್ರೆ ಟ್ರಂಪ್ ಏನ್ ಹೇಳ್ತಾ ಇದ್ದಾರೆ ಅದೇ ನಿಜ ಅಂತ ಭಾಸವಾಗತ್ತೆ. ಅದಕ್ಕೆ ಸರ್ಕಾರ ತಲೆಬಾಗ್ಬೇಕಾಗತ್ತೆ. ಅದನ್ನಿವತ್ತು ರಾಹುಲ್ ಗಾಂಧಿ ಅವರು ವಿಪಕ್ಷದ ನಾಯಕನಾಗಿ ಪ್ರಶ್ನೆ ಮಾಡ್ತಿದ್ದಾರೆ. ಅದು ಅವರ ಪ್ರಶ್ನೆ ಮಾತ್ರ ಅಲ್ಲ, ಈ ದೇಶದ ಹಲವಾರು ಜನರ ಪ್ರಶ್ನೆ ಇದೆ. ಆ ಪ್ರಶ್ನೆಗಳಿಗೆ ಸರ್ಕಾರ ಉತ್ತರವನ್ನ ಕೊಡಬೇಕಾಗಿದೆ.